ಯತೀಂದ್ರ ಅವರ ಬಾಯಿಗೆ ಬೀಗ ಹಾಕ್ತಾ ಹೈಕಮಾಂಡ್ ಪ್ರಶ್ನೆ ಬರ್ತಾ ಇದೆ. ಸಿಎಂ ಬದಲಾವಣೆ ವಿಚಾರದಲ್ಲಿ ಅಬ್ಬರಿಸಿದಂತಹ ಎಂಎಲ್ಸಿ ಯತೀಂದ್ರ ಸಿದ್ದರಾಮಯ್ಯಗೆ ಗಣಿಗ ರವಿಕುಮಾರ್ ಅವರು ಇದೀಗ ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಪ್ರತಿಕ್ರಿಯೆ ನೀಡಿದ್ದಾರೆ. ಯತೀಂದ್ರ ರವಿಕುಮಾರ್ ಗಣಿಗ ಅವರ ಒಂದು ಹೇಳಿಕೆಗೆ ಗಪ್ಚುಪ್. ಸ್ವಪಕ್ಷದ ಶಾಸಕರ ಮಾತಿಗೆ ಪ್ರತಿಕ್ರಿಯಿಸಿದ ಯತೀಂದ್ರ ಅವರು ನೋ ಕಾಮೆಂಟ್ಸ್ ಅಂತ ಹೇಳಿ ಹೊರಟೋಗಿದ್ದಾರೆ. ಯತೀಂದ್ರ ಕೊಪ್ಪಳದಲ್ಲಿ ಮೌನಕ್ಕೆ ಶರಣಾಗಿದ್ದಾರೆ. ಸಿಎಂ ಪುತ್ರ ಯತೀಂದ್ರ ಅವರು ಕೆಲವು ದಿನಗಳ ಹಿಂದೆ ಕುರ್ಚಿ ಕಿತ್ತಾಟದ ಬಗ್ಗೆ ಸಾಕಷ್ಟು ಮಾತನಾಡ್ತಾ ಇದ್ದರು. ನಮ್ಮ ತಂದೆಯವರೇ ಸಿಎಂ, ಅವರೇ ಮುಂದುವರಿತಾರೆ, ಹಾಗೆ ಹೀಗೆ ಅಂತ ಹೋದಲ್ಲಿ ಬಂದಲ್ಲಿ ಮಾತನಾಡ್ತಾ ಇದ್ರು. ಹಾಗಾಗಿ ಕಾಂಗ್ರೆಸ್ ಪಾಳ್ಯದಲ್ಲಿ ಇದು ಆಕ್ರೋಶಕ್ಕೆ ಕಾರಣವಾಗಿತ್ತು. ಈಗ ಈ ವಿಚಾರವಾಗಿ ನಾನು ಈಗ ಈ ವಿಚಾರವಾಗಿ ನಾನು ಉತ್ತರ ಕೊಟ್ಕೊಂಡೇ ಬರ್ತಿದ್ದೀನಿ. ಮತ್ತೆ ಮತ್ತೆ ಈ ವಿಚಾರ ಕೇಳಬೇಡಿ. ಸೊ ಇದ್ರ ವಿಚಾರವಾಗಿ ಏನು ನಾನು ಹೇಳೋದಕ್ಕೆ ನೋ ಕಾಮೆಂಟ್ಸ್. ಇಲ್ಲ ಈ ವಿಚಾರವಾಗಿ ಸಾಕು, ಮುಗಿತೀನಿ. ಈಗ ಈ ವಿಚಾರವಾಗಿ ನಾನು ಉತ್ತರ ಕೊಟ್ಕೊಂಡೇ ಬರ್ತಿದ್ದೀನಿ. ಮತ್ತೆ ಮತ್ತೆ ಈ ವಿಚಾರ ಕೇಳಬೇಡಿ. ಸೊ ಇದ್ರ ವಿಚಾರವಾಗಿ ಏನು ನಾನು ಹೇಳೋದಕ್ಕೆ ನೋ ಕಾಮೆಂಟ್ಸ್. ಇಲ್ಲ ಈ ವಿಚಾರವಾಗಿ ಸಾಕು, ಮುಗಿತೀನಿ. ಈಗ ಈ ವಿಚಾರವಾಗಿ ನಾನು ಉತ್ತರ ಕೊಟ್ಕೊಂಡೇ ಬರ್ತಿದ್ದೀನಿ. ಮತ್ತೆ ಮತ್ತೆ ಈ ವಿಚಾರ ಕೇಳಬೇಡಿ. ಸೊ ಇದ್ರ ವಿಚಾರವಾಗಿ ಏನು ನಾನು ಹೇಳೋದಕ್ಕೆ ನೋ ಕಾಮೆಂಟ್ಸ್. ಇಲ್ಲ ಯತೀಂದ್ರ ಅವರ ಬಾಯಿಗೆ ಬೀಗ ಹಾಕ್ತಾ ಹೈಕಮಾಂಡ್ ಪ್ರಶ್ನೆ ಬರ್ತಾ ಇದೆ. ಸಿಎಂ ಬದಲಾವಣೆ ವಿಚಾರದಲ್ಲಿ ಅಬ್ಬರಿಸಿದಂತಹ ಎಂಎಲ್ಸಿ ಯತೀಂದ್ರ ಸಿದ್ದರಾಮಯ್ಯಗೆ ಗಣಿಗ ರವಿಕುಮಾರ್ ಅವರು ಇದೀಗ ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಪ್ರತಿಕ್ರಿಯೆ ನೀಡಿದ್ದಾರೆ. ಯತೀಂದ್ರ ರವಿಕುಮಾರ್ ಗಣಿಗ ಅವರ ಒಂದು ಹೇಳಿಕೆಗೆ ಗಪ್ಚುಪ್. ಸ್ವಪಕ್ಷದ ಶಾಸಕರ ಮಾತಿಗೆ ಪ್ರತಿಕ್ರಿಯಿಸಿದ ಯತೀಂದ್ರ ಅವರು ನೋ ಕಾಮೆಂಟ್ಸ್ ಅಂತ ಹೇಳಿ ಹೊರಟೋಗಿದ್ದಾರೆ. ಯತೀಂದ್ರ ಕೊಪ್ಪಳದಲ್ಲಿ ಮೌನಕ್ಕೆ ಶರಣಾಗಿದ್ದಾರೆ. ಸಿಎಂ ಪುತ್ರ ಯತೀಂದ್ರ ಅವರು ಕೆಲವು ದಿನಗಳ ಹಿಂದೆ ಕುರ್ಚಿ ಕಿತ್ತಾಟದ ಬಗ್ಗೆ ಸಾಕಷ್ಟು ಮಾತನಾಡ್ತಾ ಇದ್ದರು. ನಮ್ಮ ತಂದೆಯವರೇ ಸಿಎಂ, ಅವರೇ ಮುಂದುವರಿತಾರೆ, ಹಾಗೆ ಹೀಗೆ ಅಂತ ಹೋದಲ್ಲಿ ಬಂದಲ್ಲಿ ಮಾತನಾಡ್ತಾ ಇದ್ರು. ಹಾಗಾಗಿ ಕಾಂಗ್ರೆಸ್ ಪಾಳ್ಯದಲ್ಲಿ ಇದು ಆಕ್ರೋಶಕ್ಕೆ ಕಾರಣವಾಗಿತ್ತು. ಈಗ ಈ ವಿಚಾರವಾಗಿ ನಾನು ಈಗ ಈ ವಿಚಾರವಾಗಿ ನಾನು ಉತ್ತರ ಕೊಟ್ಕೊಂಡೇ ಬರ್ತಿದ್ದೀನಿ. ಮತ್ತೆ ಮತ್ತೆ ಈ ವಿಚಾರ ಕೇಳಬೇಡಿ. ಸೊ ಇದ್ರ ವಿಚಾರವಾಗಿ ಏನು ನಾನು ಹೇಳೋದಕ್ಕೆ ನೋ ಕಾಮೆಂಟ್ಸ್. ಇಲ್ಲ ಈ ವಿಚಾರವಾಗಿ ಸಾಕು, ಮುಗಿತೀನಿ. ಈಗ ಈ ವಿಚಾರವಾಗಿ ನಾನು ಉತ್ತರ ಕೊಟ್ಕೊಂಡೇ ಬರ್ತಿದ್ದೀನಿ. ಮತ್ತೆ ಮತ್ತೆ ಈ ವಿಚಾರ ಕೇಳಬೇಡಿ. ಸೊ ಇದ್ರ ವಿಚಾರವಾಗಿ ಏನು ನಾನು ಹೇಳೋದಕ್ಕೆ ನೋ ಕಾಮೆಂಟ್ಸ್. ಇಲ್ಲ ಈ ವಿಚಾರವಾಗಿ ಸಾಕು, ಮುಗಿತೀನಿ. ಈಗ ಈ ವಿಚಾರವಾಗಿ ನಾನು ಉತ್ತರ ಕೊಟ್ಕೊಂಡೇ ಬರ್ತಿದ್ದೀನಿ. ಮತ್ತೆ ಮತ್ತೆ ಈ ವಿಚಾರ ಕೇಳಬೇಡಿ. ಸೊ ಇದ್ರ ವಿಚಾರವಾಗಿ ಏನು ನಾನು ಹೇಳೋದಕ್ಕೆ ನೋ ಕಾಮೆಂಟ್ಸ್. ಇಲ್ಲ ಯತೀಂದ್ರ ಅವರ ಬಾಯಿಗೆ ಬೀಗ ಹಾಕ್ತಾ ಹೈಕಮಾಂಡ್ ಪ್ರಶ್ನೆ ಬರ್ತಾ ಇದೆ. ಸಿಎಂ ಬದಲಾವಣೆ ವಿಚಾರದಲ್ಲಿ ಅಬ್ಬರಿಸಿದಂತಹ ಎಂಎಲ್ಸಿ ಯತೀಂದ್ರ ಸಿದ್ದರಾಮಯ್ಯಗೆ ಗಣಿಗ ರವಿಕುಮಾರ್ ಅವರು ಇದೀಗ ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಪ್ರತಿಕ್ರಿಯೆ ನೀಡಿದ್ದಾರೆ. ಯತೀಂದ್ರ ರವಿಕುಮಾರ್ ಗಣಿಗ ಅವರ ಒಂದು ಹೇಳಿಕೆಗೆ ಗಪ್ಚುಪ್. ಸ್ವಪಕ್ಷದ ಶಾಸಕರ ಮಾತಿಗೆ ಪ್ರತಿಕ್ರಿಯಿಸಿದ ಯತೀಂದ್ರ ಅವರು ನೋ ಕಾಮೆಂಟ್ಸ್ ಅಂತ ಹೇಳಿ ಹೊರಟೋಗಿದ್ದಾರೆ. ಯತೀಂದ್ರ ಕೊಪ್ಪಳದಲ್ಲಿ ಮೌನಕ್ಕೆ ಶರಣಾಗಿದ್ದಾರೆ. ಸಿಎಂ ಪುತ್ರ ಯತೀಂದ್ರ ಅವರು ಕೆಲವು ದಿನಗಳ ಹಿಂದೆ ಕುರ್ಚಿ ಕಿತ್ತಾಟದ ಬಗ್ಗೆ ಸಾಕಷ್ಟು ಮಾತನಾಡ್ತಾ ಇದ್ದರು. ನಮ್ಮ ತಂದೆಯವರೇ ಸಿಎಂ, ಅವರೇ ಮುಂದುವರಿತಾರೆ, ಹಾಗೆ ಹೀಗೆ ಅಂತ ಹೋದಲ್ಲಿ ಬಂದಲ್ಲಿ ಮಾತನಾಡ್ತಾ ಇದ್ರು. ಹಾಗಾಗಿ ಕಾಂಗ್ರೆಸ್ ಪಾಳ್ಯದಲ್ಲಿ ಇದು ಆಕ್ರೋಶಕ್ಕೆ ಕಾರಣವಾಗಿತ್ತು. ಈಗ ಈ ವಿಚಾರವಾಗಿ ನಾನು ಈಗ ಈ ವಿಚಾರವಾಗಿ ನಾನು ಉತ್ತರ ಕೊಟ್ಕೊಂಡೇ ಬರ್ತಿದ್ದೀನಿ. ಮತ್ತೆ ಮತ್ತೆ ಈ ವಿಚಾರ ಕೇಳಬೇಡಿ. ಸೊ ಇದ್ರ ವಿಚಾರವಾಗಿ ಏನು ನಾನು ಹೇಳೋದಕ್ಕೆ ನೋ ಕಾಮೆಂಟ್ಸ್. ಇಲ್ಲ ಈ ವಿಚಾರವಾಗಿ ಸಾಕು, ಮುಗಿತೀನಿ. ಈಗ ಈ ವಿಚಾರವಾಗಿ ನಾನು ಉತ್ತರ ಕೊಟ್ಕೊಂಡೇ ಬರ್ತಿದ್ದೀನಿ. ಮತ್ತೆ ಮತ್ತೆ ಈ ವಿಚಾರ ಕೇಳಬೇಡಿ. ಸೊ ಇದ್ರ ವಿಚಾರವಾಗಿ ಏನು ನಾನು ಹೇಳೋದಕ್ಕೆ ನೋ ಕಾಮೆಂಟ್ಸ್. ಇಲ್ಲ ಈ ವಿಚಾರವಾಗಿ ಸಾಕು, ಮುಗಿತೀನಿ. ಈಗ ಈ ವಿಚಾರವಾಗಿ ನಾನು ಉತ್ತರ ಕೊಟ್ಕೊಂಡೇ ಬರ್ತಿದ್ದೀನಿ. ಮತ್ತೆ ಮತ್ತೆ ಈ ವಿಚಾರ ಕೇಳಬೇಡಿ. ಸೊ ಇದ್ರ ವಿಚಾರವಾಗಿ ಏನು ನಾನು ಹೇಳೋದಕ್ಕೆ ನೋ ಕಾಮೆಂಟ್ಸ್. ಇಲ್ಲ ಯತೀಂದ್ರ ಅವರ ಬಾಯಿಗೆ ಬೀಗ ಹಾಕ್ತಾ ಹೈಕಮಾಂಡ್ ಪ್ರಶ್ನೆ ಬರ್ತಾ ಇದೆ. ಸಿಎಂ ಬದಲಾವಣೆ ವಿಚಾರದಲ್ಲಿ ಅಬ್ಬರಿಸಿದಂತಹ ಎಂಎಲ್ಸಿ ಯತೀಂದ್ರ ಸಿದ್ದರಾಮಯ್ಯಗೆ ಗಣಿಗ ರವಿಕುಮಾರ್ ಅವರು ಇದೀಗ ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಪ್ರತಿಕ್ರಿಯೆ ನೀಡಿದ್ದಾರೆ. ಯತೀಂದ್ರ ರವಿಕುಮಾರ್ ಗಣಿಗ ಅವರ ಒಂದು ಹೇಳಿಕೆಗೆ ಗಪ್ಚುಪ್. ಸ್ವಪಕ್ಷದ ಶಾಸಕರ ಮಾತಿಗೆ ಪ್ರತಿಕ್ರಿಯಿಸಿದ ಯತೀಂದ್ರ ಅವರು ನೋ ಕಾಮೆಂಟ್ಸ್ ಅಂತ ಹೇಳಿ ಹೊರಟೋಗಿದ್ದಾರೆ. ಯತೀಂದ್ರ ಕೊಪ್ಪಳದಲ್ಲಿ ಮೌನಕ್ಕೆ ಶರಣಾಗಿದ್ದಾರೆ. ಸಿಎಂ ಪುತ್ರ ಯತೀಂದ್ರ ಅವರು ಕೆಲವು ದಿನಗಳ ಹಿಂದೆ
ಕುರ್ಚಿ ಕಿತ್ತಾಟದ ಬಗ್ಗೆ ಸಾಕಷ್ಟು ಮಾತನಾಡ್ತಾ ಇದ್ದರು. ನಮ್ಮ ತಂದೆಯವರೇ ಸಿಎಂ, ಅವರೇ ಮುಂದುವರಿತಾರೆ, ಹಾಗೆ ಹೀಗೆ ಅಂತ ಹೋದಲ್ಲಿ ಬಂದಲ್ಲಿ ಮಾತನಾಡ್ತಾ ಇದ್ರು. ಹಾಗಾಗಿ ಕಾಂಗ್ರೆಸ್ ಪಾಳ್ಯದಲ್ಲಿ ಇದು ಆಕ್ರೋಶಕ್ಕೆ ಕಾರಣವಾಗಿತ್ತು. ಈಗ ಈ ವಿಚಾರವಾಗಿ ನಾನು ಈಗ ಈ ವಿಚಾರವಾಗಿ ನಾನು ಉತ್ತರ ಕೊಟ್ಕೊಂಡೇ ಬರ್ತಿದ್ದೀನಿ. ಮತ್ತೆ ಮತ್ತೆ ಈ ವಿಚಾರ ಕೇಳಬೇಡಿ. ಸೊ ಇದ್ರ ವಿಚಾರವಾಗಿ ಏನು ನಾನು ಹೇಳೋದಕ್ಕೆ ನೋ ಕಾಮೆಂಟ್ಸ್. ಇಲ್ಲ ಈ ವಿಚಾರವಾಗಿ ಸಾಕು, ಮುಗಿತೀನಿ. ಈಗ ಈ ವಿಚಾರವಾಗಿ ನಾನು ಉತ್ತರ ಕೊಟ್ಕೊಂಡೇ ಬರ್ತಿದ್ದೀನಿ. ಮತ್ತೆ ಮತ್ತೆ ಈ ವಿಚಾರ ಕೇಳಬೇಡಿ. ಸೊ ಇದ್ರ ವಿಚಾರವಾಗಿ ಏನು ನಾನು ಹೇಳೋದಕ್ಕೆ ನೋ ಕಾಮೆಂಟ್ಸ್. ಇಲ್ಲ ಈ ವಿಚಾರವಾಗಿ ಸಾಕು, ಮುಗಿತೀನಿ. ಈಗ ಈ ವಿಚಾರವಾಗಿ ನಾನು ಉತ್ತರ ಕೊಟ್ಕೊಂಡೇ ಬರ್ತಿದ್ದೀನಿ. ಮತ್ತೆ ಮತ್ತೆ ಈ ವಿಚಾರ ಕೇಳಬೇಡಿ. ಸೊ ಇದ್ರ ವಿಚಾರವಾಗಿ ಏನು ನಾನು ಹೇಳೋದಕ್ಕೆ ನೋ ಕಾಮೆಂಟ್ಸ್. ಇಲ್ಲ ಯತೀಂದ್ರ ಅವರ ಬಾಯಿಗೆ ಬೀಗ ಹಾಕ್ತಾ ಹೈಕಮಾಂಡ್ ಪ್ರಶ್ನೆ ಬರ್ತಾ ಇದೆ. ಸಿಎಂ ಬದಲಾವಣೆ ವಿಚಾರದಲ್ಲಿ ಅಬ್ಬರಿಸಿದಂತಹ MLC ಯತೀಂದ್ರ ಸಿದ್ದರಾಮಯ್ಯಗೆ ಗಣಿಗ ರವಿಕುಮಾರ್ ಅವರು ಇದೀಗ ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಪ್ರತಿಕ್ರಿಯೆ ನೀಡಿದ್ದಾರೆ. ಯತೀಂದ್ರ ರವಿಕುಮಾರ್ ಗಣಿಗ ಅವರ ಒಂದು ಹೇಳಿಕೆ ಗಪ್ ಚುಪ್. ಸ್ವಪಕ್ಷದ ಶಾಸಕರ ಮಾತಿಗೆ ಪ್ರತಿಕ್ರಿಯಿಸಿದ ಯತೀಂದ್ರ ಅವರು ನೋ ಕಾಮೆಂಟ್ಸ್ ಅಂತ ಹೇಳಿ ಹೊರಟೋಗಿದ್ದಾರೆ. ಯತೀಂದ್ರ ಕೊಪ್ಪಳದಲ್ಲಿ ಮೌನಕ್ಕೆ ಶರಣಾಗಿದ್ದಾರೆ. ಸಿಎಂ ಪುತ್ರ ಯತೀಂದ್ರ ಅವರು ಕೆಲವೇ ದಿನಗಳ ಹಿಂದೆ ಕುರ್ಚಿ ಕಿತ್ತಾಟದ ಬಗ್ಗೆ ಸಾಕಷ್ಟು ಮಾತನಾಡ್ತಾ ಇದ್ದರು. ನಮ್ಮ ತಂದೆಯವರೇ ಸಿಎಂ, ಅವರೇ ಮುಂದುವರಿತಾರೆ, ಹಾಗೆ ಹೀಗೆ ಅಂತ ಹೋದಲ್ಲಿ ಬಂದಲ್ಲಿ ಮಾತನಾಡ್ತಾ ಇದ್ರು. ಹಾಗಾಗಿ ಕಾಂಗ್ರೆಸ್ ಪಾಳ್ಯದಲ್ಲಿ ಇದು ಆಕ್ರೋಶಕ್ಕೆ ಕಾರಣವಾಗಿತ್ತು. ಈಗ ಈ ವಿಚಾರವಾಗಿ ನಾನು ಈಗ ಈ ವಿಚಾರವಾಗಿ ನಾನು ಉತ್ತರ ಕೊಟ್ಕೊಂಡೇ ಬರ್ತಿದ್ದೀನಿ. ಮತ್ತೆ ಮತ್ತೆ ಈ ವಿಚಾರ ಕೇಳಬೇಡಿ. ಸೊ ಇದ್ರ ವಿಚಾರವಾಗಿ ಏನು ನಾನು ಹೇಳೋದಕ್ಕೆ ನೋ ಕಾಮೆಂಟ್ಸ್. ಇಲ್ಲ ಈ ವಿಚಾರವಾಗಿ ಸಾಕು, ಮುಗಿತೀನಿ. ಈಗ ಈ ವಿಚಾರವಾಗಿ ನಾನು ಉತ್ತರ ಕೊಟ್ಕೊಂಡೇ ಬರ್ತಿದ್ದೀನಿ. ಮತ್ತೆ ಮತ್ತೆ ಈ ವಿಚಾರ ಕೇಳಬೇಡಿ. ಸೊ ಇದ್ರ ವಿಚಾರವಾಗಿ ಏನು ನಾನು ಹೇಳೋದಕ್ಕೆ ನೋ ಕಾಮೆಂಟ್ಸ್. ಇಲ್ಲ ಈ ವಿಚಾರವಾಗಿ ಸಾಕು, ಮುಗಿತೀನಿ. ಈಗ ಈ ವಿಚಾರವಾಗಿ ನಾನು ಉತ್ತರ ಕೊಟ್ಕೊಂಡೇ ಬರ್ತಿದ್ದೀನಿ. ಮತ್ತೆ ಮತ್ತೆ ಈ ವಿಚಾರ ಕೇಳಬೇಡಿ. ಸೊ ಇದ್ರ ವಿಚಾರವಾಗಿ ಏನು ನಾನು ಹೇಳೋದಕ್ಕೆ ನೋ ಕಾಮೆಂಟ್ಸ್. ಇಲ್ಲ ಯತೀಂದ್ರ ಅವರ ಬಾಯಿಗೆ ಬೀಗ ಹಾಕ್ತಾ ಹೈಕಮಾಂಡ್ ಪ್ರಶ್ನೆ ಬರ್ತಾ ಇದೆ. ಸಿಎಂ ಬದಲಾವಣೆ ವಿಚಾರದಲ್ಲಿ ಅಬ್ಬರಿಸಿದಂತಹ MLC ಯತೀಂದ್ರ ಸಿದ್ದರಾಮಯ್ಯಗೆ ಗಣಿಗ ರವಿಕುಮಾರ್ ಅವರು ಇದೀಗ ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಪ್ರತಿಕ್ರಿಯೆ ನೀಡಿದ್ದಾರೆ. ಯತೀಂದ್ರ ರವಿಕುಮಾರ್ ಗಣಿಗ ಅವರ ಒಂದು ಹೇಳಿಕೆ ಗಪ್ ಚುಪ್. ಸ್ವಪಕ್ಷದ ಶಾಸಕರ ಮಾತಿಗೆ ಪ್ರತಿಕ್ರಿಯಿಸಿದ ಯತೀಂದ್ರ ಅವರು ನೋ ಕಾಮೆಂಟ್ಸ್ ಅಂತ ಹೇಳಿ ಹೊರಟೋಗಿದ್ದಾರೆ. ಯತೀಂದ್ರ ಕೊಪ್ಪಳದಲ್ಲಿ ಮೌನಕ್ಕೆ ಶರಣಾಗಿದ್ದಾರೆ. ಸಿಎಂ ಪುತ್ರ ಯತೀಂದ್ರ ಅವರು ಕೆಲವೇ ದಿನಗಳ ಹಿಂದೆ ಕುರ್ಚಿ ಕಿತ್ತಾಟದ ಬಗ್ಗೆ ಸಾಕಷ್ಟು ಮಾತನಾಡ್ತಾ ಇದ್ದರು. ನಮ್ಮ ತಂದೆಯವರೇ ಸಿಎಂ, ಅವರೇ ಮುಂದುವರಿತಾರೆ, ಹಾಗೆ ಹೀಗೆ ಅಂತ ಹೋದಲ್ಲಿ ಬಂದಲ್ಲಿ ಮಾತನಾಡ್ತಾ ಇದ್ರು. ಹಾಗಾಗಿ ಕಾಂಗ್ರೆಸ್ ಪಾಳ್ಯದಲ್ಲಿ ಇದು ಆಕ್ರೋಶಕ್ಕೆ ಕಾರಣವಾಗಿತ್ತು. ಈಗ ಈ ವಿಚಾರವಾಗಿ ನಾನು ಈಗ ಈ ವಿಚಾರವಾಗಿ ನಾನು ಉತ್ತರ ಕೊಟ್ಕೊಂಡೇ ಬರ್ತಿದ್ದೀನಿ. ಮತ್ತೆ ಮತ್ತೆ ಈ ವಿಚಾರ ಕೇಳಬೇಡಿ. ಸೊ ಇದ್ರ ವಿಚಾರವಾಗಿ ಏನು ನಾನು ಹೇಳೋದಕ್ಕೆ ನೋ ಕಾಮೆಂಟ್ಸ್. ಇಲ್ಲ ಈ ವಿಚಾರವಾಗಿ ಸಾಕು, ಮುಗಿತೀನಿ. ಈಗ ಈ ವಿಚಾರವಾಗಿ ನಾನು ಉತ್ತರ ಕೊಟ್ಕೊಂಡೇ ಬರ್ತಿದ್ದೀನಿ. ಮತ್ತೆ ಮತ್ತೆ ಈ ವಿಚಾರ ಕೇಳಬೇಡಿ. ಸೊ ಇದ್ರ ವಿಚಾರವಾಗಿ ಏನು ನಾನು ಹೇಳೋದಕ್ಕೆ ನೋ ಕಾಮೆಂಟ್ಸ್. ಇಲ್ಲ ಈ ವಿಚಾರವಾಗಿ ಸಾಕು, ಮುಗಿತೀನಿ. ಈಗ ಈ ವಿಚಾರವಾಗಿ ನಾನು ಉತ್ತರ ಕೊಟ್ಕೊಂಡೇ ಬರ್ತಿದ್ದೀನಿ. ಮತ್ತೆ ಮತ್ತೆ ಈ ವಿಚಾರ ಕೇಳಬೇಡಿ. ಸೊ ಇದ್ರ ವಿಚಾರವಾಗಿ ಏನು ನಾನು ಹೇಳೋದಕ್ಕೆ ನೋ ಕಾಮೆಂಟ್ಸ್. ಇಲ್ಲ